ಓಂ ಅಷ್ಟಮಹಾಲಕ್ಷ್ಮೀ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಪೂಜೆ ಮಾಡ್ತಕ್ಕಂಥದ್ದು, ಭಗವಂತನಿಗೆ ಭಕ್ತಿ ಸಮರ್ಪಣೆ ಮಾಡ್ತಕ್ಕಂಥ ಅನೇಕ ವಿಧಿವಿಧಾನಗಳಲ್ಲಿ ಒಂದು ವಿಧಾನ, ನಾವು ಪೂಜೆಗೆ ಉಪವಾಸದಿಂದ ಮಾಡಬೇಕಾ, ಊಟ ಮಾಡಿ ಮತ್ತೆ ದೇವತಾರಾಧನೆಯನ್ನು, ದೇವರ ಪೂಜೆಯನ್ನು ಮಾಡಬಹುದಾ ಅಂತಕ್ಕಂಥ ಪ್ರಶ್ನೆ ಸಾಕಷ್ಟು ಜನ ನಮ್ಮನ್ನು ಕೇಳ್ತಾ ಇರ್ತಾರೆ. ಆದರೆ ಇವತ್ತು ಪುರಾಣಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ ನಾವು ಪೂಜೆಗೆ ಅದರದ್ದೇ ಆದಂತಹ ವಿಧಿವಿಧಾನ, ಅದರದ್ದೇ ಆದಂತಹ ಒಂದು ವೈಶಿಷ್ಟ್ಯ ಇರತಕ್ಕಂಥ ಒಂದು ವಿಧಾನ ಕೂಡ ಆಗಿರುತ್ತೆ. ಹಾಗೆಯೇ ನೋಡೋಕ್ಕೆ ಹೋದಾಗ ಉಪವಾಸ ಅಂದರೆ ಭಗವಂತನಿಗೆ ಹತ್ತಿರದಲ್ಲಿ ವಾಸ ಆಗ್ತಕ್ಕಂಥದ್ದನ್ನೇ ಉಪವಾಸ ಅಂತ ನಾವು ಕರಿತೀವಿ. ಕೆಲವರು ನಿರ್ಜಲ ಅಂದರೆ ಜಲವನ್ನು ಕೂಡ ಸ್ವೀಕಾರ ಮಾಡದೆ ಉಪವಾಸ ಮಾಡ್ತಾರೆ. ಹಾಗೆಯೇ ಇವತ್ತಿನ ದಿವಸ ನಾವು ಊಟ ಆದಮೇಲೆ ಭಗವಂತನ ಪೂಜೆ ಮಾಡ್ಬೋದಾ ಅಂದಾಗ ನಮ್ಮಲ್ಲಿ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾವಸ್ಥೆ ಅಂತ 4 ಅವಸ್ಥೆಗಳಿರುತ್ತೆ. ಹಾಗೆಯೇ ನಾವು ಬಾಲ್ಯಾವಸ್ಥೆಯಲ್ಲಿದ್ದಾಗ, ಯೌವನಾವಸ್ಥೆಯಲ್ಲಿದ್ದಾಗ, ಪ್ರೌಢಾವಸ್ಥೆಯಲ್ಲಿದ್ದಾಗ, ವೃದ್ಧಾವಸ್ಥೆಯಲ್ಲಿದ್ದಾಗ ನಾವು ಯಾವ ಸಮಯದಲ್ಲಿ ಊಟವನ್ನು ತ್ಯಜಿಸಿ ನಾವು ಪೂಜೆ ಮಾಡಬೇಕು ಅಥವಾ ಊಟ ಮಾಡಿ ಪೂಜೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಉದ್ಭವ ಆಗುತ್ತೆ. ಸಾಮಾನ್ಯವಾಗಿ ನಾವು ಆಹಾರ ಸೇವನೆ ಮಾಡದೇ ಮಾಡ್ತಕ್ಕಂಥ ಪೂಜೆ ಅಲ್ಲಿ ಏನಾಗುತ್ತೆ, ನಿಷ್ಠೆ ಇರುತ್ತೆ, ಭಕ್ತಿ ಇರುತ್ತೆ, ಶ್ರದ್ಧೆ ಇರುತ್ತೆ, ನಂಬಿಕೆ ಇರುತ್ತೆ. ಆದರೆ ಇವತ್ತಿನ ದಿವಸ ರೋಗಿಗಳಿರ್ಬೋದು, ಮಾನಸಿಕ ರೋಗಿಗಳಿರ್ಬೋದು, ಪೂಜೆಯಲ್ಲೇ ನಾನಾ ವಿಧಾನ. ಒಂದು, ನಾವು ಬಾಹ್ಯ ಪೂಜೆ, ಆಂತರಿಕ ಪೂಜೆ, ಮಾನಸಿಕ ಪೂಜೆ, ಹಾಗೆ ವಸ್ತುಗಳೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ನಮಗೀಗ ಅನಾರೋಗ್ಯ ಕಾಡ್ತಾ ಇದೆ, ಇವತ್ತಿನ ದಿವಸ ನಮ್ಮ ದೇಹದಲ್ಲಿ ಎಲ್ಲ ಅವಯವಗಳು ಕೂಡ ದುಸ್ಥಿತಿಯಲ್ಲಿವೆ. ಅಂತಹ ಸಮಯದಲ್ಲಿ ಊಟ ಮಾಡದೆ ಪೂಜೆ ಮಾಡೋಕ್ಕಾಗತ್ತಾ ಅಂತಕ್ಕಂಥ ಪ್ರಶ್ನೆ ಬಂದಾಗ ಊಟ ಮಾಡಿ ಪೂಜೆ ಅಲ್ಲಿ ಮಾಡಬಹುದು. ಆದರೆ ನಮಗೆ ಶಕ್ತಿ ಇದ್ದಾಗ, ಕಣ್ಣು ಚೆನ್ನಾಗಿ ಕಾಣಿಸಿದಾಗ, ದೇಹ ಸುಸ್ಥಿರವಾಗಿದ್ದಾಗ ಉಪವಾಸ ಮಾಡಿ ಅಂಥವರು ಕೂಡ ಪೂಜೆ ಮಾಡ್ಬೋದು. ಆದರೆ ಅವರಿಗೆ ಭಗವಂತ ಬೇಗ ಒಲಿತಾನೆ, ಇವ್ರಿಗೆ ಒಲಿಯಲ್ಲ ಅಂತಕ್ಕಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಉದ್ಭವ ಆಗುತ್ತೆ. ಆದರೆ ನಾವು ಇವತ್ತಿನ ದಿವಸ ಸ್ನಾನ ಮಾಡ್ತಕ್ಕಂಥದ್ದು ದೈಹಿಕ ಶುದ್ಧತೆಗೋಸ್ಕರ. ಆದರೆ ಆಹಾರ ಸೇವನೆ ಮಾಡದೇ ಇರತಕ್ಕಂಥ ಒಂದು ಪೂಜೆಯಿಂದ ನಮಗೇನಾಗುತ್ತೆ, ನಾವು ಇವತ್ತಿನ ದಿವಸ ಶುದ್ಧವಾದ ಬಟ್ಟೆ ಇಟ್ಕೋತೀವಿ, ಶುದ್ಧವಾಗಿ ದೇವಸ್ಥಾನವನ್ನು, ಮನೆಯನ್ನು ಶುದ್ಧ ಮಾಡ್ತೀವಿ, ಶುದ್ಧ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡಿ ಒಳ್ಳೆಯ ಮನಸ್ಸಿನಿಂದ ನಾವು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಶಕ್ತಿ ಇದ್ದಾಗ ಆಹಾರ ಸೇವಿಸದೆ ಪೂಜೆ ಕೂಡ ನಾವು ಮಾಡೋದು ಕೂಡ ಒಳ್ಳೆಯದು ಅಂತ ಹೇಳುತ್ತೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ನೋಡೋಕ್ಕೆ ಹೋದಾಗ ನಾವು ಆಹಾರ ಸೇವಿಸದೆ ಮಾಡ್ತಕ್ಕಂಥದ್ದು, ಭಗವಂತನಿಗೆ ನೈವೇದ್ಯವನ್ನು ಇಟ್ಟು ಭಗವಂತನಿಗೆ ಆಹಾರ ಕೊಟ್ಟು ನಾವು ಆಹಾರ ಸೇವನೆ ಮಾಡಬೇಕು ಅಂತಕ್ಕಂಥ ಒಂದು ಸಣ್ಣ ಪದ್ಧತಿ ಕೂಡ ಅಲ್ಲಿದೆ. ಯಾರೋ ನಮಗೆ ಈಗ ಮನೆಗೆ ಅತಿಥಿಗಳು ಬರ್ತಾರೆ ಅಥವಾ ಮನೆಯಲ್ಲಿ ಪುಟ್ಟ ಮಕ್ಕಳಿರ್ತಾರೆ, ಮನೆಯಲ್ಲಿ ಅನಾರೋಗ್ಯ ಪೀಡಿತರಿರ್ತಾರೆ, ನಾವೇ ತಕ್ಷಣ ಕೂತ್ಕೊಂಡು ಊಟ ಮಾಡೋಕ್ಕೆ ಹೋಗಲ್ಲ. ನಾವು ವಯಸ್ಸಾದಂಥ ತಂದೆ ತಾಯಿಗಳು ಅಥವಾ ಪೋಷಕರು, ಮಕ್ಕಳು, ಅನಾರೋಗ್ಯ ಪೀಡಿತರು, ಅವರಿಗೆ ಆಹಾರ ಕೊಟ್ಟು ಮತ್ತೆ ನಾವು ಆಹಾರ ಸ್ವೀಕಾರ ಮಾಡಿದಾಗ ಅವ್ರ ಮನಸ್ಸು ಶುದ್ಧವಾಗಿರುತ್ತೆ, ಅವ್ರ ಮಾತ್ರ ಸಂತೃಪ್ತಿ ಇರುತ್ತೆ, ಅವರ ಆಶೀರ್ವಾದ ಪರಿಪೂರ್ಣ ನಮಗೆ ಸಿಗುತ್ತೆ. ಅದೇ ರೀತಿ ಭಗವಂತನನ್ನು ಮಗುವಿನ ರೂಪದಲ್ಲಿ, ಭಗವಂತನನ್ನು ತಂದೆಯ ರೂಪದಲ್ಲಿ, ಭಗವಂತನನ್ನು ನಮ್ಮ ಮನೆಯ ಯಜಮಾನನ ರೂಪದಲ್ಲಿ ನಾವು ಕಂಡಾಗ ಉಪವಾಸ ಇದ್ದು ಪೂಜೆ ಮಾಡೋದೇ ಒಳ್ಳೆಯದು. ಭೋಜನ ಆದ ಮೇಲೆ ಮಾಡೋ ಪೂಜೆ ಅಷ್ಟು ಶ್ರದ್ಧೆ ಕೊಡೋದಿಲ್ಲ. ನಮ್ಮ ಪಂಚೇಂದ್ರಿಯಗಳು ಕೂಡ, ನಮ್ಮ ಪಂಚೇಂದ್ರಿಯಗಳು ಶುದ್ಧವಾಗಿರೋಕ್ಕೆ ಸ್ವಲ್ಪ ಅಲ್ಲಿ ತಡ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ವಯಸ್ಸಾದವರಿಗೆ, ಅನಾರೋಗ್ಯ ಪೀಡಿತರಿಗೆ ಒಳ್ಳೆಯದು. ಆದರೆ ಶಾಸ್ತ್ರಸಮ್ಮತವಾಗಿ ಆಹಾರ ಸೇವನೆ ಮಾಡದೆ ಲಘು ಪೂಜೆಯನ್ನು ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.